ಬೀದರ್ನಲ್ಲಿ ಮೊನ್ನೆ ಆದಂತಹ ಘಟನೆ ಇಡೀ ರಾಜ್ಯವನ್ನೇ ಆತಂಕಕ್ಕೆ ತಳ್ಳಿದೆ. ಹಣ ಸಾಗಾಟದ ವಾಹನದ ಮೇಲೆ ಹೇಗೆ ಡಕಾಯಿತಿ ಮಾಡೋದಕ್ಕೆ ಬಂದವರು ಪ್ರಯತ್ನ ಪಟ್ಟರು, ಹಣವನ್ನು ಲೂಟಿ ಮಾಡಿದ್ರು ಅಂತ ಟೋಟಲ್ ಆಗಿ 83 ಲಕ್ಷ ರೂಪಾಯಿಯನ್ನು ದರೋಡೆ ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯಾವಳಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಬೀದರ್ನಿಂದ ಹೈದರಾಬಾದ್ಗೆ ದರೋಡೆಕೋರರು ತೆರಳಿದ್ದಾರೆ. ಅಫ್ಜಲ್ಗಂಜ್ನಲ್ಲಿ ಟ್ರಾವೆಲ್ ಏಜೆನ್ಸಿ ಜೊತೆಗೆ ಕಿರಿಕಿರಿ ಮಾಡಿಕೊಂಡ ಬಳಿಕ ಅಲ್ಲಿಂದ ಪರಾರಿಯಾಗಿದ್ದಾರೆ. ಸಿಕಂದ್ರಾಬಾದ್ಗೆ ಆಟೋದಲ್ಲಿ ತೆರಳಿ ಉತ್ತರ ಭಾರತದ ಕಡೆಗೆ ಇವರು ಪ್ರಯಾಣವನ್ನ ಮಾಡಿದ್ದಾರೆ. ಹಣದ ಟ್ರಾಲಿ ಜೊತೆಗೆ ದರೋಡೆಕೋರರು ತೆರಳುತ್ತಾ ಇರುವಂತಹ ದೃಶ್ಯ ಲಭ್ಯ ಆಗಿದೆ. ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢದ ಕಡೆಗೆ ಪೊಲೀಸರು ಇವರ ಬೆನ್ನತ್ತಿ ಹೊರಟಿದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಟ್ರಾಲಿನ ಎಳ್ಕೊಂಡು ಹೋಗ್ತಾ ಇದಾರಲ್ಲ, ಅವರೇ ಇಬ್ಬರು ಡಕಾಯಿತಿ ಮಾಡಿದವರು. ಅಲ್ಲಿ ಒಬ್ಬರನ್ನ ಕೊಂದು ಮುಗಿಸಿ ಇನ್ನೊಬ್ಬನ ಎದೆ ಗುಂಡು ಹೊಡೆದು 83 ಲಕ್ಷವನ್ನ ಅಲ್ಲಿ ಲೂಟಿ ಮಾಡಿಕೊಂಡು ನಂತರ ಅದನ್ನ ಟ್ರಾಲಿ ಬ್ಯಾಗ್ಗೆ ಶಿಫ್ಟ್ ಮಾಡಿಕೊಂಡು 2 ಟ್ರಾಲಿ ಬ್ಯಾಗ್ಗಳನ್ನ ಇವರು ಉಪಯೋಗಿಸಿರೋದು ಗೊತ್ತಾಗ್ತಾ ಇದೆ. ಇವರೇ ಅಕ್ಯೂಸ್ಡ್ಗಳು ಅನ್ನೋದು ಕೂಡ ಗೊತ್ತಾಗಿದೆ. ಇವರ ಚಲನವಲನ, ಹಣದ ಟ್ರಾಲಿ ಜೊತೆಗೆ ದರೋಡೆಕೋರರು ಹೋಗುವಂತಹ ಸಂದರ್ಭ ಸ್ಥಳೀಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಸ್ಟೇಷನ್ ಅಲ್ಲೂ ಕೂಡ ಬಸ್ ಹತ್ತೋ ಸಂದರ್ಭದಲ್ಲಿ ಬ್ಯಾಗಲ್ಲಿ ಹಣವನ್ನು ಗಮನಿಸಿದಂತಹ ವ್ಯಕ್ತಿಗಳಿಗೂ ಗುಂಡು ಹೊಡೆದು ಅಲ್ಲೂ ಕಿರಿಕಿರಿ ಮಾಡಿಕೊಂಡು ನಂತರ ಅಲ್ಲಿಂದ ಎಸ್ಕೇಪ್ ಆಗಿ ಸುಮಾರು ಕಡೆಗಳಲ್ಲಿ ಇವರ ಮುಖ ಚೆಹರೆ ಗೊತ್ತಾಗಿಲ್ಲ, ಬಟ್ ಅವರೇ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ಪೊಲೀಸರಿಗೆ ಅವರದ್ದೇ ಆದಂತಹ ಕ್ಲೂಗಳು ಸಿಕ್ಕಿದೆ. ಈಗಲೂ ಕೂಡ ಅಕ್ಯೂಸ್ಡ್ಗಳ ಚಲನವಲನದ ದೃಶ್ಯ ಸರಿಯಾಗಿದೆ. ಈ 2 ಬ್ಯಾಗ್ಗಳಲ್ಲೇ ಕಂತೆ ದುಡ್ಡಿರೋದು ಕೂಡ ಗೊತ್ತಾಗಿದೆ. ಆಲ್ಮೋಸ್ಟ್ 88 ಲಕ್ಷ ಅವರು ಕದ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟರು, ಬಟ್ ದಾರಿಯಲ್ಲೇ 4 ಲಕ್ಷವನ್ನು ಬೀಳಿಸ್ಕೊಂಡ್ರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರವೀಣ್ ರೆಡ್ಡಿ. ಈಗ ಫೈನಲ್ ಆಗಿ ಲಾಸ್ಟ್ ಸಿಸಿಟಿವಿ ಫುಟೇಜಸ್ ಎಲ್ಲಿ ಸಿಕ್ಕಿರೋದು, ಆಮೇಲೆ ಎಷ್ಟು ನಿಮಿಷಗಳ ಕಾಲ ಇವರ ಚಲನವಲನ ರೆಕಾರ್ಡ್ ಆಗಿದೆ, ಪೊಲೀಸರಿಗೆ ಎಷ್ಟು ಇಂಪಾರ್ಟೆಂಟ್ ಕ್ಲೂ ಆಗ್ತಾ ಇದೆ, 3 ರಾಜ್ಯದವರು ಹುಡುಕ್ತಾ ಇದ್ದಾರೆ. ಸೊ ಏನೇನು ಲೀಡ್ಸ್ ಸಿಕ್ಕಿದೆ ಇಲ್ಲಿ ತನಕ? ಮಮತಾ, ಏನಂದ್ರೆ ಬೀದರ್ ನಡೆದಂತಹ ಈ ಒಂದು ದರೋಡೆ ಹಾಗೂ ರಾಬರಿ ಕೊಲೆ ಪ್ರಕರಣ ಸಂಬಂಧ ತೆಲಂಗಾಣ ಹಾಗೂ ಕರ್ನಾಟಕ ಜಂಟಿಯಾಗಿ ಏನಂದ್ರೆ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದು, ಪ್ರಮುಖವಾಗಿ ಈಗ ಮಗದೊಂದು ಸಿಸಿಟಿವಿಯ ಒಂದು ವಿಡಿಯೋ ವೈರಲ್ ಆಗಿದೆ. ಏನಂದ್ರೆ ಆ ಒಂದು ಪ್ರಮುಖವಾಗಿ ಏನಂದ್ರೆ ಇಲ್ಲಿಂದ ಬೀದರ್ನಿಂದ ಆ ಒಂದು ಹಂತಕರು ಏನಂದ್ರೆ ನೇರವಾಗಿ ಹೈದರಾಬಾದ್ಗೆ ಹೋಗ್ತಾರೆ. ಹೈದರಾಬಾದ್ನಲ್ಲಿ ಪ್ರೈವೇಟ್ ಏಜೆನ್ಸಿ ಒಂದು ಟ್ರಾವೆಲ್ಸ್ ಬುಕ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಒಂದು ಲಗೇಜ್ ಏನಿರುತ್ತೆ, ಆ ಲಗೇಜ್ ಬ್ಯಾಗ್ ಅಂದ್ರೆ ಕೆಳಗಡೆ ಇಡಬೇಕು ಅಂತೇಳಿ ಟ್ರಾವೆಲ್ಸ್ನ ಒಂದು ಏಜೆಂಟ್ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ವಾಗ್ವಾದ ಆದ ಬಳಿಕ ಅಲ್ಲಿ ಏನಂದ್ರೆ ಒಂದು ಕಂತೆ ನೋಟನ್ನು ಏನಂದ್ರೆ ಆತ ಟ್ರಾವೆಲ್ಸ್ ಸಿಬ್ಬಂದಿಗೆ ಕೊಡ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಲಗೇಜ್ ಏನಿರುತ್ತೆ ಕೆಳಗಡೆ ಇಡಲ್ಲ ಅಂತ. ಈ ಸಂದರ್ಭದಲ್ಲಿ ಮತ್ತೆ ವಾಗ್ವಾದ ಆದಂತಹ ಸಂದರ್ಭದಲ್ಲಿ ಫೈರಿಂಗ್ ಮಾಡಿದ ಬಳಿಕ ಏನು ಹೋಗ್ತಾರೆ, ಅಲ್ಲಿಂದ ನೇರವಾಗಿ ಬಸ್ ಇಳಿದು ಹೋಗುವಂತಹ ದೃಶ್ಯ ಏನಿದೆ, ಆ ಒಂದು ಸಿಸಿಟಿವಿಯ ದೃಶ್ಯಾವಳಿಗಳು ನಾವೀಗ ಪ್ರಸಾರ ಮಾಡ್ತಾ ಇದ್ದೀವಿ. ಅಂದ್ರೆ ಹೈದರಾಬಾದ್ನಲ್ಲೂ ಕೂಡ ಫೈರಿಂಗ್ ಆದ ಬಳಿಕ ನೇರವಾಗಿ ಅವರು ಅಲ್ಲಿಂದ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಅವರು ಏನಂದ್ರೆ ಚಲನವಲನಗಳನ್ನು ತೆಲಂಗಾಣ ಪೊಲೀಸರು ಕೂಡ ಹಲವು ಸಿಸಿಟಿವಿ ದೃಶ್ಯಾವಳಿಗಳು ಕಲೆಕ್ಟ್ ಮಾಡಿದ್ದು, ಅದರಲ್ಲಿ ಒಂದು ಸಿಸಿಟಿವಿಯ ದೃಶ್ಯ ಇದಾಗಿದ್ದು ನೇರವಾಗಿ ಸಿಕಿಂದ್ರಾಬಾದ್ಗೆ ಹೋಗಿದ್ದಾರೆ. ಸಿಕಿಂದ್ರಾಬಾದ್ನಿಂದ ಬಿಹಾರ್ ಮತ್ತು ಉತ್ತರ ಪ್ರದೇಶಕ್ಕೆ ಹೋಗುವಂತಹ ರೈಲುಗಳನ್ನು ಹಿಡ್ಕೊಂಡು ಅಲ್ಲಿಂದ ಹೋಗಿರುವಂತಹ ಎಲ್ಲ ಒಂದು ಸಿಸಿಟಿವಿಯ ದೃಶ್ಯಾವಳಿಗಳು ಕೂಡ ಈಗಾಗಲೇ ತೆಲಂಗಾಣ ಪೊಲೀಸರು ಕೂಡ ಲಭ್ಯವಾಗಿವೆ. ಅದೇ ರೀತಿ ಕರ್ನಾಟಕ ಪೊಲೀಸರು ಕೂಡ ಈಗ ತೆಲಂಗಾಣ ಪೊಲೀಸರ ಜೊತೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದು, ಪ್ರಮುಖವಾಗಿ ಈ ಏನು ಹಂತಕರಿದ್ದಾರೆ ಇವರೆಲ್ಲರೂ ಕೂಡ ಬಿಹಾರದ ಮೂಲದವರು ಅಂತೇಳಿ ಒಂದು ಹಂತದಲ್ಲಿ ಈಗಾಗಲೇ ಪೊಲೀಸರಿಗೆ ಕನ್ಫರ್ಮ್ ಆಗಿದೆ. ಹೀಗಾಗಿ ಬೀದರ್ನ ಒಂದು ಪೊಲೀಸ್ ತಂಡ ಈಗಾಗಲೇ ಬಿಹಾರಕ್ಕೆ ಹೋದ್ರೆ, ಇನ್ನೊಂದು ತಂಡ ಈಗಾಗಲೇ ಉತ್ತರ ಪ್ರದೇಶಕ್ಕೆ ಪ್ರಿವೆಂಟಿವ್ ಆಗಿ ಆ ಕಡೆ ಹೋಗಿ ಏನಂದ್ರೆ ಸರ್ಚ್ ಮಾಡೋಕೆ ಮುಂದಾಗಿದ್ದಾರೆ. ಬಹುತೇಕವಾಗಿ ಏನಂದ್ರೆ ಆ ಹಂತಕರು ಇಬ್ಬರು ಏನಂದ್ರೆ ಯಾವುದೇ ರೀತಿಯಾದಂತಹ ಮೊಬೈಲ್ಗಳನ್ನು ಬಳಕೆ ಮಾಡಿಲ್ಲ ಇಲ್ಲಿವರೆಗೂ ಕೂಡ. ಅವ್ರು ಮಾಡುವಂತಹ ಮೊಬೈಲ್ ನಂಬರ್ ಇಲ್ಲಿವರೆಗೂ 2 ರಾಜ್ಯದ ಪೊಲೀಸರಿಗೆ ಇಲ್ಲಿವರೆಗೂ ಸಿಕ್ಕಿಲ್ಲ. ಹೀಗಾಗಿ ಕೇವಲ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಏನಂದ್ರೆ ಪೊಲೀಸರು ಆ ಆರೋಪಿಗಳನ್ನು ಬೆನ್ನು ಹತ್ತಿದ್ದಾರೆ. ಸದ್ಯ ಇದೀಗ ಉತ್ತರ ಭಾರತದ ಕಡೆ ಏನಂದ್ರೆ ಒಟ್ಟು 8 ತಂಡಗಳು, ಕರ್ನಾಟಕದ 8 ತಂಡಗಳು ಈಗ ಆಗಾಗಲೇ ಅಂದ್ರೆ ಆ 2 ರಾಜ್ಯಗಳಲ್ಲಿ ಠಿಕಾಣಿ ಹೂಡಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿನ ಬಿಹಾರ ಪೊಲೀಸರ ಒಂದಿಷ್ಟು ಸಹಾಯವನ್ನು ಕೂಡ ಪಡೆದು ಈ ಒಂದು ಹಂತಕರನ್ನು ಹೆಡೆಮುರಿ ಕಟ್ಟೋದಕ್ಕೆ ಈಗಾಗಲೇ ಪೊಲೀಸರು 2 ರಾಜ್ಯದ ಪೊಲೀಸರು ಸಜ್ಜಾಗಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಆ ಒಂದು ಹಂತಕರು ಯಾವ ಟ್ರೈನ್ನಿಂದ ಹಿಡ್ಕೊಂಡು ಮುಂದೆ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಇಳ್ಕೊಂಡಿದ್ದಾರೆ ಎಂಬ ಮಾಹಿತಿ ಸದ್ಯ ಪೊಲೀಸರಿಗೆ ಸಿಕ್ಕಿಲ್ಲ. ಹೀಗಾಗಿ ಅವರ ಒಂದು ಮತ್ತಷ್ಟು ಸಿಸಿಟಿವಿಯ ದೃಶ್ಯಾವಳಿಗಾಗಿ ಈಗ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ.
ಮಮತಾ. ಪ್ರವೀಣ್ ರೆಡ್ಡಿ, ರಾಜ್ಯ ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆಗೆ ಇದು ಸವಾಲಾಗಿರುವಂತಹ ಪ್ರಶ್ನೆ. ಮತ್ತೆ ಬೇರೆ ರಾಜ್ಯದ ಪೊಲೀಸರ ಜೊತೆಗೆ ನಮ್ಮ ಸಂಬಂಧ ಹೇಗಿದೆ ಅನ್ನೋದ್ರ ಮೇಲೆ ಕೂಡ ಕೇಸಿನ ಪ್ರಗತಿ ಸಾಗುತ್ತೆ. ಸೊ ಅದ್ರ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ ನಮ್ಮ ರಾಜ್ಯದ ಪೊಲೀಸ್ನವರು? ಎಷ್ಟು ಸಮಯ ಬೇಕಾಗತ್ತಂತೆ ಇನ್ನೂ ಈ ಡಕಾಯಿತಿ ಮಾಡಿದಂತಹ ವ್ಯಕ್ತಿಗಳನ್ನ ಸೆರೆ ಹಿಡಿಯೋದಕ್ಕೆ? ಮತ್ತೆ ರೈಲ್ವೆ ಪೊಲೀಸ್ ಅವರಿಗೂ ಕೂಡ ಇಂಟಿಮೇಟ್ ಮಾಡಲಾಗಿದೆಯಾ? ಏನ್ ಮಾಹಿತಿ ಇದೆ ಅದ್ರ ಬಗ್ಗೆ? ಮಮತಾ, ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಉತ್ತರ ಪ್ರದೇಶದ ಕೆಲವು ಜಿಲ್ಲೆಗಳು ಮತ್ತೆ ಅದೇ ರೀತಿಯಾಗಿ ಬಿಹಾರ್ನ ಕೆಲವು ಜಿಲ್ಲೆಗಳಲ್ಲಿರುವಂತಹ ಇಂತಹ ನಟೋರಿಯಸ್ ಕೈದಿಗಳು ಈ ಹಿಂದೆ ಕಲಬುರಗಿ ಸೇರಿದಂತೆ ಬೀದರ್ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಬ್ಯಾಂಕ್ ಆಗಿರ್ಬೋದು, ATM ಆಗಿರ್ಬೋದು, ದರೋಡೆ ಮಾಡಿ ಹೋಗಿರುವಂತಹ ಹಲವು ಪ್ರಕರಣಗಳು ಕೂಡ ಪೊಲೀಸರ ಕಣ್ಣೆದುರಿಗಿವೆ. ಕಲಬುರಗಿಯ ಬಹುತೇಕ ಪ್ರಕರಣಗಳಂದ್ರೆ ಗೊಬ್ಬೂರ್ ಸೇರಿದಂತೆ ಒಂದು ಬ್ಯಾಂಕ್ನ ಒಂದು ಕಡಗಂಚಿ ಬ್ಯಾಂಕ್ನ ಕೆಲ ಆರೋಪಿಗಳು ಬಿಹಾರ್ನ ಯಾವ ರಾಜ್ಯದಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ಗ್ರಾಮದಲ್ಲಿ ಇದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಿದ್ರು ಕೂಡ ಅಲ್ಲಿನ ಬಿಹಾರದ ಪೊಲೀಸರು ಏನಂದ್ರೆ ನಮ್ಮ ರಾಜ್ಯದ ಪೊಲೀಸರಿಗೆ ಈ ಹಿಂದೆ ಯಾವುದೇ ರೀತಿಯಾದಂತಹ ಸಪೋರ್ಟ್ ಮಾಡದಂತಹ ಕಾರಣವಾಗಿ ಆ ಒಂದು ಪ್ರಕರಣಗಳು ಇಲ್ಲಿವರೆಗೂ ಕೂಡ ಭೇದ ಮಾಡೋದಕ್ಕೆ ಆಗಿಲ್ಲ. ಸೊ ಹೀಗಾಗಿ ಬಿಹಾರ ಪೊಲೀಸರು ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಕಲಬುರಗಿಯ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದ ಪ್ರಕರಣ, ಕಳ್ಳತನ ದರೋಡೆ ಪ್ರಕರಣಗಳಲ್ಲಿ ಕೇವಲ ಏನಂದ್ರೆ ಹಣ ದರೋಡೆ ಆಗ್ತಾ ಇತ್ತು. ಆದರೆ ಇಲ್ಲಿ ಪ್ರಮುಖವಾಗಿ ಒಂದು ಜೀವವನ್ನು ಕಳೆದುಕೊಂಡಿದೆ, ಒಬ್ಬ ಕುಟುಂಬ ಅನಾಥವಾಗಿದೆ, ಒಂದು ಕೊಲೆ ಆಗಿದೆ. ಹೀಗಾಗಿ ಬಿಹಾರ ಪೊಲೀಸರು ಈ ಬಾರಿ ಆದರೂ ನಮ್ಮ ರಾಜ್ಯದ ಪೊಲೀಸರಿಗಾಗಿರ್ಬೋದು, ತೆಲಂಗಾಣ ಪೊಲೀಸರಿಗೆ ಒಂದು ಸಹಕಾರ ಕೊಡ್ತಾರ. ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳ ಹೆಡೆಬುರಿ ಕಟ್ಟುವಲ್ಲಿ ಅವರು ಕೂಡ ಎಷ್ಟು ಸಹಾಯ ಮಾಡ್ತಾರೆ ಎಂಬುದು ಈಗ ಪೊಲೀಸರಿಗೆ ಒಂದು ಬಹುದೊಡ್ಡ ತಲೆನೋವಾಗಿದೆ. ಹೀಗಾಗಿ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಬಿಹಾರ ಮತ್ತು ಉತ್ತರ ಪ್ರದೇಶದ ಹಿರಿಯ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ. ಮಮತಾ, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮ ಮಾಹಿತಿಗಾಗಿ. ಬಿಹಾರ್, ಜಾರ್ಖಂಡ್ ಮೂಲದವರು ಅಂತ ಹೇಳಿದಾಗ ಅಲ್ಲಿನ ಪೊಲೀಸರು ಸಾಮಾನ್ಯವಾಗಿ ತುಂಬಾ ಇನ್ಕಾಪರೇಟಿವ್ ಆಗಿರ್ತಾರೆ ನಮ್ಮ ರಾಜ್ಯದ ಪೊಲೀಸರಿಗೆ. ಹೀಗಾಗಿ ಪ್ರಶ್ನೆಯನ್ನು ಕೇಳಬೇಕಾಯ್ತು. ಸದ್ಯಕ್ಕಂತೂ ಕುತೂಹಲ ಇದೆ ಯಾವ ರೀತಿ ಇದನ್ನ ಟ್ರ್ಯಾಕ್ ಡೌನ್ ಮಾಡ್ತಾರೆ ಅಂತ. ಮತ್ತೆ ರೈಲ್ವೆ ಪೊಲೀಸ್ ಇಲಾಖೆಗೂ ಕೂಡ ಇದ್ರ ಮಾಹಿತಿ ಹೋಗಿರುತ್ತೆ. ಸೊ ಒಂದು ವೇಳೆ ರೈಲಿನಲ್ಲಿ ಇವರ ಸಂಚಾರ ಆಗಿದ್ರೆ ಅಲ್ಲೂ ಕೂಡ ಲೀಡ್ಸ್ ಸಿಕ್ಕಿರುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆಗೆ ನೀವು ಈ ದೃಶ್ಯ ಏನು ನೋಡ್ತಾ ಇದ್ದೀರಾ, ಇದು ಕೂಡ ಕಿರಿಕ್ ಮಾಡಿಕೊಂಡ ನಂತರ ಅವರು ರಾಜಾರೋಷವಾಗಿ ಬೇಗ ಅವರ ಹಾವಭಾವವನ್ನು ನೋಡಿದಾಗಲೂ ಕೂಡ ತುಂಬ ಫಾಸ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ 2 ಟ್ರಾಲಿ ಬ್ಯಾಗ್ನಲ್ಲಿ ಕಂತೆ ನೋಟಿರೋದು 83 ಲಕ್ಷ ರೂಪಾಯಿಯ 2 ಟ್ರಾಲಿ ಬ್ಯಾಗ್ಗಳನ್ನು, ಅಂದರೆ ಅಷ್ಟು ದುಡ್ಡಿರುವಂತಹ 2 ಟ್ರಾಲಿ ಬ್ಯಾಗ್ಗಳನ್ನು ಅವರು ಹೇಳ್ಕೊಂಡು ರೋಡ್ನಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಅವ್ರ ಮೊಬೈಲ್ಗಳನ್ನ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಟವರ್ ಡಂಪ್ ಮೂಲಕ ಅಂತ ಇವರು ಟ್ರೇಸ್ ಔಟ್ ಕಷ್ಟ. ಹೀಗಾಗಿ ಸವಾಲಾಗಿ ಉಳಿತಾ ಇದೆ ಈ ಪ್ರಕರಣ.